ಅಲ್ಲ ಸರ್, ಶುಭೋದಯವನ್ನು ತಿಳಿಸ್ತೇನೆ. ತಾವೆಲ್ಲರೂ ಈಗ ನಮ್ಮ ಜಮಾತೆ ಇಸ್ಲಾಮಿ ತುಮಕೂರು ಘಟಕದ ವತಿಯಿಂದ, ನಗರದ ವತಿಯಿಂದ 2 ಪುಸ್ತಕಗಳನ್ನು ನಾವು ಬಿಡುಗಡೆಗೊಳಿಸಿದ್ದೇವೆ. ಮಾನವ ಮನಸ್ಸಿನ ಕೃಷಿಕ ಮನದೊಡೆಯ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತ ಹೇಳಿ ಯೋಗೇಶ್ ಮಾಸ್ಟರ್ ಅವರು ಪುಸ್ತಕವನ್ನು ಬರೆದಿದ್ದಾರೆ. ಅದೇ ರೀತಿಯಲ್ಲಿ ಸಮಗ್ರ ಕ್ರಾಂತಿಯ ಜ್ಯೋತಿ ಬೆಳಗಿದ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಇದು ಅಬ್ದುಲ್ ಸಲಾಂ ಕುತ್ತಿಗೆರವರು, ವಾರ್ತಾ ಭಾರತೀಯ ಸಂಪಾದಕರು, ಅವರು ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಆದ್ಮೇಲೆ ಈ ಒಂದು ಪುಸ್ತಕ ಬಿಡುಗಡೆ ಮತ್ತು ಇಂದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ತಮಗೆಲ್ಲರಿಗೂ ತಿಳಿದಿದೆ. ಈ ಒಂದು ತಿಂಗಳು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಮಾಜ ಸುಧಾರಕರು, ಮಹಾನ್ ನಾಯಕರು, ಆ ಒಂದು ನಾಯಕರ ಒಂದು ಹುಟ್ಟಿದ ತಿಂಗಳು ಏನು ಮಿಲಾದ್ ನಬಿ ಎಂದು ಬಳಸಲಾಗ್ತದೆ. ಈ ಒಂದು ತಿಂಗಳಿಗೆ ಹಬ್ಬವನ್ನು ಆಚರಿಸ್ತಾರೆ. ಆದರೆ ಜಮಾತೆ ಇಸ್ಲಾಮಿ ಕರ್ನಾಟಕದ ವತಿಯಿಂದ ಈ ಒಂದು ಹುಟ್ಟಿದ ಈ ತಿಂಗಳಲ್ಲಿ ಅವರ ಜೀವನ ಚರಿತ್ರೆ ಅದನ್ನು ಹೆಚ್ಚಾಗಿ ಜನರು ಅಧ್ಯಯನ ಮಾಡಬೇಕು. ಅವರ ಸಮಾಜ ಸುಧಾರಣೆಯ ಕೆಲಸಗಳು ಪಸರಿಸಬೇಕು, ಅದು ಈ ಕನ್ನಡ ಭಾಷೆಯಲ್ಲಿ ಹೆಚ್ಚಾಗಿ ಪಸರಿಸಬೇಕು ಅನ್ನೋ ಉದ್ದೇಶದಿಂದ ತುಂಬಾ ರಾಜ್ಯ ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ಈ ಅಭಿಯಾನವನ್ನು ನಡೆಸಲಾಗ್ತದೆ. ಆ ಒಂದು ಅರಬ್ ನೆಲದಲ್ಲಿ ಯಾವ ರೀತಿ ಅಶ್ಲೀಲತೆ ಇತ್ತು, ವ್ಯಭಿಚಾರ ಇತ್ತು, ಬಡ್ಡಿ ಇತ್ತು ಮತ್ತು ದೌರ್ಜನ್ಯ ಇತ್ತು, ಒಬ್ಬ ಭೇದಭಾವ ಇತ್ತು, ಕರಿಯ ಬಿಳಿಯನಿಗೆ ಕಂಡ್ರೆ ಆಗ್ತಿರ್ಲಿಲ್ಲ, ಬಿಳಿಯ ಕರಿಯನಿಗೆ ಕಂಡ್ರೆ ಆಗ್ತಿರ್ಲಿಲ್ಲ ಅಂತ ಒಂದು ಸಮಾಜದಲ್ಲಿ ತುಂಬ ದೊಡ್ಡ ರೀತಿಯ ಒಂದು ಸುಧಾರಣೆ, ಬರೀ ಕೇವಲ 23 ವರ್ಷದಲ್ಲಿ ಅವರು ಮಾಡಿದಂಥ ಸುಧಾರಣೆ ಇಂದು ಪ್ರಸ್ತುತ. ಹಾಗಾಗಿ ಈ ದೇಶದಲ್ಲಿ ನಾವೆಲ್ಲರೂ ಇದ್ದೇವೆ ಅಂತ ಹೇಳಿದಾಗ ಅದು ಸಮಾನತೆಯಿಂದ ಕೂಡಿರಬೇಕು. ಆ ಸಮಾನತೆಯಿಂದ ಕೂಡಿರಲಿಕ್ಕೆ ಇಂತಹ ಸಮಾಜ ಸುಧಾರಕರ ಮಾತುಗಳು, ಅವರ ಜೀವನ ಚರಿತ್ರೆಗಳು ಹೆಚ್ಚಾಗಿ ನಮ್ಮೆಲ್ಲರ ಮಧ್ಯೆ ಅದು ಹರಿಬೇಕು, ಹಂಚಿ ಹೋಗಬೇಕು. ನಾವೆಲ್ಲರೂ ಅದರಂತೆ ಜೀವನ ನಡೆಸಬೇಕು. ಅದರಿಂದ ಮಾತ್ರ ಈ ದೇಶವನ್ನು ನಡೆಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿಕೊಂಡು ನಾವು ಈ ಅಭಿಯಾನದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ತುಮಕೂರಿನಲ್ಲಿ ಸಹಿತ ಹಮ್ಮಿಕೊಂಡಿದ್ದೇವೆ. ಅಂದರೆ ಪ್ರವಾದಿ ಮೊಹಮ್ಮದ್ ಅವರ ಜೀವನ ಹೇಗಿತ್ತು, ನಾವು ಈಗಿನ ಈ ಸಮಾಜಕ್ಕೆ ಹೇಗೆ ಪ್ರಸ್ತುತ ಅನ್ನುವಂತಹ ಒಂದು ಪ್ರವಚನ ಈ ಒಂದು ತುಮಕೂರಿನಲ್ಲಿ ನಡೆಯಲಿದೆ. ಅದೇ ರೀತಿಯಲ್ಲಿ ಪ್ರಬಂಧ ಸ್ಪರ್ಧೆ ಹಮ್ಮಿಕೊಂಡಿದೆ. ಇದು ವಿದ್ಯಾರ್ಥಿಗಳಿಗೆ, SSLC ನಂತರದ ವಿದ್ಯಾರ್ಥಿಗಳಿಗೆ ಒಂದು ಪ್ರಬಂಧ ಸ್ಪರ್ಧೆಯನ್ನು ಹಮ್ಮಿಕೊಂಡಿದೆ. ಅದಕ್ಕೆ ಬಹುಮಾನವು ಸಹಿತ ನಾವು ಕೊಡಲಿದ್ದೇವೆ. ಹೇಗೆ ಸಮಾಜದ ಸಮಸ್ಯೆಗಳನ್ನು ಪ್ರವಾದಿಯವರು ಬಗೆಹರಿಸಿದರು, ಆ ಒಂದು ಅವರ ಚರಿತ್ರೆಯ ಮೂಲಕ ಆ ಪ್ರಬಂಧ ಸ್ಪರ್ಧೆಗಳು ನಡೀತದೆ. ಅದೇ ರೀತಿಯಲ್ಲಿ ವಸ್ತು ಪ್ರದರ್ಶನ, ಎಕ್ಸ್ಪೋ ಸಹಿತ ಎಕ್ಸಿಬಿಷನ್ ಸಹಿತ ನಡೆಯಲಿದೆ. ಒಂದು ಮಾಡೆಲ್ ಮುಖಾಂತರ ಆ ಒಂದು ಸಮಸ್ಯೆಗಳನ್ನು ಬಗೆಹರಿಸಿದ ರೀತಿ ಏನಿತ್ತು ಪ್ರವಾದಿಯವರ ಮೊಹಮ್ಮದರ, ಆ ಒಂದು ರೀತಿಯನ್ನು ಒಂದು ಎಕ್ಸಿಬಿಷನ್ ಮುಖಾಂತರ ನಾವು ತುಮಕೂರಿನಲ್ಲಿ ನಡೆಸಲಿದ್ದೇವೆ. ಅದೇ ರೀತಿಯಲ್ಲಿ ಸಂವಾದಗಳು, ಚರ್ಚೆಗಳು ನಡೆಯುತ್ತೆ. ಮತ್ತು ಅದೇ ರೀತಿಯಲ್ಲಿ ಸರ್ವಧರ್ಮೀಯರ ಜೊತೆಗೂಡಿ ಇಂದಿನ ಏನು ಪುಸ್ತಕಗಳನ್ನು ನಾವು ಬಿಡುಗಡೆಗೊಳಿಸಿದ್ದೇವೆ, ಇಂತಹ ಹಲವು ಕಾರ್ಯಕ್ರಮಗಳು ತುಮಕೂರಿನಲ್ಲಿ ನಾವು ನಡೆಸಲಿದ್ದೇವೆ. ಸರ್ವಧರ್ಮೀಯರ ಜೊತೆಗೂಡಿ ನಾವೆಲ್ಲರೂ ಒಂದೇ ಅನ್ನುವಂತಹ ಒಂದು ಉದ್ದೇಶದಿಂದ ನಾವೆಲ್ಲರೂ ಒಂದು ಪುಸ್ತಕವನ್ನು ಬಿಡುಗಡೆಗೊಳಿಸಲಿದ್ದೇವೆ. ಅದೇ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಬೇರೆ ಬೇರೆ ಧರ್ಮದವರನ್ನು ಸೇರಿಸಿ ಒಂದು ಸ್ವಾಗತ ಸಮಿತಿ ಸಹಿತ ಮಾಡಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ಬಹಳಷ್ಟು ಸಮಾಜ ಸುಧಾರಕರು ನಾವೆಲ್ಲ ಕಂಡಿದ್ದೇವೆ. ಅದೇ ರೀತಿಯಲ್ಲಿ ಪ್ರವಾದಿ ಮೊಹಮ್ಮದ್ ಅವರು ಒಂದು ಸಮಾಜ ಸುಧಾರಕರು. ಆ ಒಂದು ಬದಲಾವಣೆ ತಂದಂತಹ ಆ ಸಮಾಜ ಸುಧಾರಕರ ಈ ಒಂದು ತಿಂಗಳಲ್ಲಿ, ಈ ಹುಟ್ಟಿದ ತಿಂಗಳಲ್ಲಿ ನಾವೆಲ್ಲರೂ ಧರ್ಮ ಭೇದ ಇಲ್ಲದೆ ಒಟ್ಟುಗೂಡಿ ಇಂತಹ ಒಂದು ಕಾರ್ಯವನ್ನು ಮುನ್ನಡೆಸುವ ಒಂದು ಉದ್ದೇಶದಿಂದ ಸ್ವಾಗತ ಸಮಿತಿ ರಚಿಸಲಾಗಿದೆ. ಮತ್ತು ಅದೇ ರೀತಿಯಲ್ಲಿ ಸಮಾಜ ಸೇವಾ ಕಾರ್ಯಗಳನ್ನು ಈ ಒಂದು ತಿಂಗಳಲ್ಲಿ ಹಮ್ಮಿಕೊಳ್ಳಲಾಗ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಈ ಒಂದು ತಿಂಗಳಲ್ಲಿ ಯಾವುದೋ ಒಂದು ಏರಿಯಾದಲ್ಲಿ ಅದು ಲೈಟ್ ಹಾಕಿಯೋ ಅದು ದೀಪಗಳಿಂದ ಅಲಂಕಾರ ಮಾಡಿ ಏನು ಸಾಧ್ಯ ಇಲ್ಲ. ಮನಸ್ಸಿನಲ್ಲಿ ಅಲಂಕಾರ ಆಗಲಿ, ಮನಸ್ಸಿನ ಅಲಂಕಾರ ಆಗಲಿ, ದೀಪಾಲಂಕಾರ ಮನಸ್ಸಿಂದಲಾಗಲಿ ನಮ್ಮ ಮಾರುಕಟ್ಟೆಗಳು ಪ್ರಾಮಾಣಿಕವಾಗಿ ನಡೆಯಲಿ. ನಮ್ಮ ಸಮಾಜ ಯಾವುದೇ ಭೇದ ಭಾವ ಇಲ್ಲ. ಪ್ರವಾದಿಯವರು ಒಂದು ಮಾತನ್ನು ಹೇಳ್ತಾರೆ ತಮ್ಮ ಕೊನೆಯ ವಿದಾಯ ಭಾಷಣದಲ್ಲಿ, ಅರಬನು ಅರಬೇತರನಿಗಿಂತ ಉತ್ತಮನಲ್ಲ, ಅರಬೇತರನಿಗಿಂತ ಶ್ರೇಷ್ಠನಲ್ಲ, ಕರಿಯ ಬಿಳಿಯನಿಗಿಂತ ಶ್ರೇಷ್ಠನಲ್ಲ, ಬಿಳಿಯ ಕರಿಯನಿಗಿಂತ ಶ್ರೇಷ್ಠನಲ್ಲ. ಯಾಕಂದರೆ ಇದೊಂದು ದೊಡ್ಡ ವಾಕ್ಯ. ಇವತ್ತು ಯಾರು ಬೇರೆಯವರೆಲ್ಲ ಎಲ್ಲರೂ ಒಂದೇ ಅನ್ನುವಂಥದ್ದು ಮತ್ತೊಂದು ಅವರು ಮಾತನ್ನು ವಚನ ಹೇಳಿ ನಾನು ಮುಗಿಸ್ತೇನೆ. ಅವರು ಹೇಳ್ತಾರೆ, ಈ ಒಂದು ಇಡೀ ಪ್ರಪಂಚ ಏನಿದೆ, ಇಡೀ ಪ್ರಪಂಚದಲ್ಲಿ ಒಂದು ಜೀವಿಗಳಿದೆ, ಅದು ದೇವನ ಕುಟುಂಬ. ಹೇಗೆ ಒಂದು ವೇದಗಳಲ್ಲಿ ಬರ್ತದೆ ವಸುದೈವ ಕುಟುಂಬಕಂ ಅಂತೇಳಿ, ಪ್ರವಾದಿಯವರು ಹೇಳ್ತಾರೆ ಇದು ಇಡೀ ಪ್ರಪಂಚ ಏನಿದೆ ಇದು ಕುಟುಂಬವಾಗಿದೆ, ದೇವನ ಕುಟುಂಬವಾಗಿದೆ. ಈ ಕುಟುಂಬದ ಒಟ್ಟಿಗೆ ಯಾರು ಉತ್ತಮ ರೀತಿಯಲ್ಲಿ ವ್ಯವಹರಿಸ್ತಾರೋ ಅವರು ದೇವನಿಗೆ ಅತ್ಯಂತ ಪ್ರಿಯ ದಾಸನು ಅಂತೇಳಿ. ಹಾಗಾಗಿ ಬರೀ ನಾವು ಮನುಷ್ಯರು ಇರುವಂಥದ್ದಲ್ಲ, ಪ್ರಾಣಿಗಳ ಒಟ್ಟಿಗೂ ನೀವು ಅದೇ ರೀತಿ ವ್ಯವಹರಿಸಬೇಕು. ಯಾರು ಈ ಪ್ರಪಂಚದಲ್ಲಿ ಇತರರ ಮೇಲೆ ಕರುಣೆ ನೀವು ತೋರ್ತಿರೋ, ನಿಮ್ಮ ಮೇಲೆ ದೇವನ ಕರುಣೆ ತೋರ್ತಾನೆ ಅಂತ ಹೇಳಿ ತುಂಬ ದೊಡ್ಡ
ಇತಿಹಾಸವನ್ನು ಸೃಷ್ಟಿಸಿದ ನಾಯಕ, ಅವರ ವಚನಗಳು ಸಮಾಜದಲ್ಲಿ ಪಸರಿಸಬೇಕು, ವಿದ್ಯಾರ್ಥಿಗಳಿಗೆ ತಲುಪಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಒಟ್ಟುಗೂಡಿ ಬಾಳಬೇಕು ಅನ್ನೋ ಉದ್ದೇಶದಿಂದ ಈ ಅಭಿಯಾನಗಳನ್ನು ಜಮಾತೆ ಇಸ್ಲಾಮಿ ವರ್ಷ ನಡೆಸ್ತಾ ಬರ್ತಾ ಇದೆ. ಇದೇ ರೀತಿಯಲ್ಲಿ ಈ ವರ್ಷವೂ ಸಹಿತ ತುಮಕೂರಿನಲ್ಲಿ ಹಲವು ರೀತಿಯ ಕಾರ್ಯಕ್ರಮಗಳು ನಡೆಯಲಿವೆ.